Welcome to the episode of Retail Company Simulator ಅಂದರೆ ಕ್ಲೋತ್ ಸ್ಟೋರ್ ಬಿಸ್ನೆಸ್. ಸೊ ಇವತ್ತು ನಾವು ಈ ಒಂದು ರಿಟೇಲ್ ಕಂಪನಿ ಸಿಮ್ಯುಲೇಟರನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ರಿಟೇಲ್ ಕಂಪನಿಯ ಅಂದರೆ ಕ್ಲೋತ್ನ ಬಿಸ್ನೆಸ್ಸನ್ನು ಮಾಡೋದು, ಏನು ಪ್ರಾಫಿಟ್ ಆಗುತ್ತೆ ಲಾಸ್ ಆಗ್ತದೆ ನೋಡೋಣ. ನಮ್ಮ ಫಸ್ಟ್ ಕೆಲವು ಸೆಟ್ಟಿಂಗ್ ಕೂಡ ಮಾಡೋಣ, ನಮ್ಮ ಡೈರೆಕ್ಟ್ ಗೇಮಿನೇ ನಾವು ಬರ್ತೀವಿ. ಸೊ ಕೆಲವು ಸೆಟ್ಟಿಂಗ್ ಮಾಡಿರೋದು, ಸೊ ಅಲ್ಟ್ರಲ್ಲಿ ಇಡುವ. ಸೊ ನಮ್ಮ ಡೈರೆಕ್ಟಾಗಿ ಈಗ ಗೇಮಿನ ಮುಖಾಂತರ ನೋಡೋದಾದರೆ, ಸೊ ಈಗ ನ್ಯೂ ಗೇಮ್ ಮಾಡಿ. ಸೊ ವೆಲ್ಕಮ್ ಟು ದಿ ರಿಟೇಲ್ ಕಂಪನಿ ಸಿಮ್ಯುಲೇಟರ್. ಸೊ ಈಗ ನಮಗೆ ಫಸ್ಟ್ಗೆ ಇಲ್ಲಿ ರಿಟೇಲ್ ಕಂಪನಿ ಎಂಬಲ್ಲಿ ಏನೋ ಸ್ಟೋರ್ ನೇಮ್ ಚೇಂಜ್ ಮಾಡಬೇಕಂತೆ. ನಾವು ಇಲ್ಲಿ ಗೇಮಿಂಗ್ ವೈ ಅಂತ ಒಂದು ನೇಮನ್ನು ಚೂಸ್ ಮಾಡಿದ್ದೀವಿ, ಇಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂತೆ, ಸೊ ಫಸ್ಟಿಗೆ ಹೋಗಿ ಒಂದು ಕಾಂಟ್ರಾಕ್ಟ್ ಇದೆ, ಅದಕ್ಕೆ ನಾವು ಸೈನ್ ಮಾಡಿ ಆಯಿತು. ಅವಾಗ 2 ಡ್ರೆಸ್ ಬರುತ್ತೆ. ಮಾರ್ಕೆಟಿಗೆ ಹೋಗಿ ಅದನ್ನು 2 ಕೂಡ ಆರ್ಡ್ರ್ ಮಾಡೋಣ. ಸೊ ಆರ್ಡ್ರ್ ಮಾಡಿ ನಮಗೆ ಈಗ ಅಲ್ಲಿ ಬಂದಿದೆ. ಸೊ ಅದನ್ನು ನಾವು ಹೋಗಿ ಇಲ್ಲಿಗೆ ಇಡುವ. ಸೊ ಬಟ್ಟೆದಂತ ಎಲ್ಲ ಅಲ್ಲಿಗೆ ಇಟ್ಟು, ಸೊ ಇದನ್ನು ನಾವು ಡಸ್ಟ್ಬಿನ್ನಿಗೆ ಹಾಕೋಣ. ಅಲ್ಲಿ ಡಸ್ಟ್ಬಿನ್ನಲ್ಲಿ 2 ಆಪ್ಷನ್ ಇದೆ, ನಾವು ಬೇಕಾದರೆ ತೊಗೊಳ್ಬೋದು. ಸೊ ತಗೊಂಡು ಅಲ್ಲಿ ಇಡ್ಬೋದು. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದರ ಪ್ರೈಸನ್ನು ಸೆಟ್ ಮಾಡಬೇಕು. ನಾನು ನೋಡಿ ಯೋಚನೆ ಮಾಡ್ತೀನಿ, ನಾವು 13-14 ಇಡುವಂತ. ಸೊ ಇದಕ್ಕೊಂದು 14 ಇಡುವಂತ ಯೋಚನೆ ಮಾಡ್ತೀನಿ. ಸೊ 14 ಇಡುವ. ಸೊ 14 ಮಾಡ್ತೀನಿ. ಸೊ 14 ಮಾಡಿ ಇಡ್ತೀನಿ. ಸೊ ಅಪ್ರೂವ್ ಮಾಡೋಣ. ಸೊ ಮಾಡಿ ನೆಕ್ಸ್ಟ್ ನಾವು ಇನ್ನೊಂದು ಕೆಲವು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಲಿಕ್ಕೆ ಇದೆ. ಸೊ ಅದನ್ನು ಕೂಡ ನಾವು ನೋಡೋಣ. ಸೊ ಫಿಟ್ಟಿಂಗ್ ರೂಮನ್ನು ಕೂಡ ನಾವು ಇಲ್ಲಿ ಆರ್ಡ್ರ್ ಮಾಡಿ ಆಯಿತು. ಸೊ ಫಿಟ್ಟಿಂಗ್ ರೂಮ್ಗಳು ಈಚೆ ಇರಲಿತ್ತು. ಈಗ ನೆಕ್ಸ್ಟು ಓಪನ್ ಮಾಡೋಣ ಸ್ಟೋರನ್ನು. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಸಿಗ್ತದೆ ಏನಂದರೆ, ನೋಡುವ ಯಾರಾದರೂ ಬರ್ತಾರ ಅಂತ. ಸೊ ಬಂದರೆ ನಮ್ಗೆ ಗೊತ್ತಾಗ್ತದಲ್ಲ. ಸೊ ನೋಡುವ. ಸೊ ಫಿಟ್ಟಿಂಗ್ ರೂಮಲ್ಲಿ ಹೋಗ್ತಾರೆ, ಅವರು ನೋಡಿ ಬೈ ಮಾಡೋದಾದ್ರೆ ಬೈ ಮಾಡ್ತಾರೆ, ಇಲ್ಲದ್ರೆ ಅವರು ಬೈ ಮಾಡೋದಿಲ್ಲ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಾದ್ರೆ, ಅಲ್ಲಿ ಚೆಕ್ಔಟ್ ಕೊಡ್ತೀನಿ ಅಲ್ಲ, ಅಲ್ಲ ನೋಡುವ ಹೇಗೆ ಲಾಭ ಆಗುತ್ತೆ ಅಂತ. ಸೊ ಸ್ಕಿಪ್ ಮಾಡ್ತೀನಿ. ಕೆಲವು ನಾನು ಮಾತ್ರ ತೋರಿಸಿ, ಯಾಕಂದರೆ ಇಲ್ಲಿ ನಿಮಗೆ ಇಲ್ಲಿ ನೋಡಿ 14 ಇಲ್ಲಿ ಪೇ ಮಾಡ್ತೀನಿ. ಸೊ ಅಪ್ಲೈ ಮಾಡ್ತೀನಿ. ಇಷ್ಟೇ ಮಾಡಲಿಕ್ಕೆ ಇರುವಂಥದ್ದು ಇದರಲ್ಲಿ. ಸೊ ಕೆಲವು ನಿಮಗೆ ಇದರಲ್ಲಿ ನೋಡಿದೆ. ಸೊ ನೋಡುವ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಇನ್ನೂ ಕೆಲವು ನೋಡಲಿಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಸೊ ಬರುವಾಗ ಇಲ್ಲಿ ಚೆಕ್ಔಟ್ ಕೊಡಲಿಕ್ಕೆ ಇರ್ತದೆ. ಸ್ವಲ್ಪ ಇದನ್ನು ಕೊಡುವ, ಅದನ್ನು ನೋಡುವ ಏನು ಮಾಡೋದು. ಸೊ ಈಗ ನಾನಿಲ್ಲಿ ಒತ್ತೀನಿ, ಅಂದರೆ ಅದನ್ನು ಚೆಕ್ಔಟ್ ಓಪನ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇನ್ನೊಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿ ಮತ್ತೆ ಕೂಡ ಒಂದು ಹ್ಯಾಂಗರಿಗೆ ಹಾಕ್ತೀನಿ. 2 ಸೈಡ್ ಕೂಡ ಹಾಕಿ ಉಳಿದಿದ್ದು ಈಚೆ ಸೈಡ್ ಕೂಡ ಹಾಕ್ತೀನಿ. ಅದಕ್ಕೆ ಕೂಡ ಪ್ರೈಸನ್ನು ಸೆಟ್ ಮಾಡ್ತೀನಿ. ಇದನ್ನು ಡಸ್ಟ್ಬಿನ್ಗೆ ಹಾಕ್ತೀನಿ. ಸೊ ಇದಕ್ಕೆ ನಾನು ಪ್ರೈಸ್ ಒಂದು ಅಪ್ರಾಕ್ಸ್ 14-15 ಇದ್ರೆ ಒಳ್ಳೆಯದು. 15 ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ನಾನು ಇದನ್ನು ನೆಕ್ಸ್ಟ್ 15 ಮಾಡಿ ಆದಮೇಲೆ ನನಗೆ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ನೋಡುವ ಎಷ್ಟು ಜನ ಬರ್ತಾರೆ ತಗೊಳ್ತಾರೆ ಅಂತ ನೋಡುವ. ಸೊ ಅವರು ಇನ್ನೂ ನೋಡುವ ಯಾರೆಲ್ಲ ಬರ್ತಾರೆ, ಏನೆಲ್ಲ ತಗೊಳ್ತಾರೆ ಅಂತ. ಸೊ ಇದನ್ನು ನಾವು ಈಗ ಕಂಪ್ಲೀಟ್ ಮಾಡೋಣ. ನೋಡುವ ಚೇಂಜು ಕೊಡಬೇಕಂತೆ 17.2. ಸೊ ಅದನ್ನು ಕೊಟ್ಟು ನೆಕ್ಸ್ಟು ಕೆಲವು ಜನ ದುಡ್ಡು ಇದನ್ನೆಲ್ಲ ಕೆಲವು ಸ್ಕಿಪ್ ಮಾಡ್ತೀನಿ. ಸೊ ನೋಡುವ ಯಾರೆಲ್ಲ ಬರ್ತಾರೆ ಅಂತ. ಸೊ ನನಗೆ ತುಂಬ ಇದರಲ್ಲಿ ಪ್ರಾಫಿಟ್ ಕೂಡ ಆಯಿತು. ಇನ್ನೊಂದು ನಮಗೆ ನ್ಯೂ ಆಬ್ಜೆಕ್ಟ್ ಬಂದು ಸೈನ್ ನ್ಯೂ ಕಾಂಟ್ರಾಕ್ಟ್ ಅಂದರೆ ಇನ್ನೊಂದು ನಮಗೆ ಬಂತು, ಅದನ್ನು ಕೂಡ ನಾನು ಇಡ್ತೀನಿ. ಸೊ ಇದ್ದಂಥ ಅದರಲ್ಲಿ ನಮಗೆ ಪ್ರೈಸ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಇದನ್ನು ನಾವು ಡಸ್ಟ್ಬಿನ್ಗೆ ಹಾಕಿ, ಸೊ ಇಲ್ಲಿ ಪ್ರೈಸ್ಗೆ ಬಂದು ಆಟೋಮೆಟಿಕ್ಕಾಗಿ ಒಂದು 14 ಇರ್ಬೋದಾ, 14-15 ಇರಲಿ ಅಂತ ಎಣಿಸ್ತಿದ್ದೀನಿ. 14 ಇರಲಿಯಾ ನೋಡುವ. ಸೊ ಒಂದು 15 ಇಡುವಂತ ನೋಡುವ, 15 ಇಡುವ. ಸೊ 15 ಇಟ್ಟರೆ ಕರೆಕ್ಟ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಸೊ ನೋಡುವ ಎಲ್ಲರೂ ಬಂದು ತಗೊಂಡು ಕೂಡ ಆಯಿತು. ಕೆಲವು ಜನ 2 ತಗೊಳ್ತಾರೆ, ಹಂಗೆ ನಮಗೆ ಲಾಭ ಆಗುತ್ತೆ. ಸೊ ನೋಡುವ 30 ರೂಪೀಸ್ ಅಂದರೆ ಒಂದಕ್ಕೆ 15 ಇಟ್ಟರೆ ನಮಗೆ ಲಾಭ ಆಗುತ್ತೆ. ಸೊ ಇಲ್ಲಿ ಕೆಲವು ಜನಕ್ಕೆ ಹೈಯರ್ ಕೂಡ ಮಾಡ್ಬೋದು, ಸ್ಟಾಕರ್ ಮತ್ತು ಕ್ಯಾಶಿಯರ್ಗೆ. ಅವರಿಗೆ ಡ್ರೆಸ್ ಕೂಡ ನಾವು ನೋಡ್ಬೋದು, ಕಲರ್ನ ಡ್ರೆಸ್ ಕೂಡ ನಾವು ಹಾಕ್ಬೋದು. ಸೊ ನಮಗೊಂದು ನ್ಯೂ ಆಬ್ಜೆಕ್ಟ್ ಬಂದದ್ದು ಸೈನ್ ನ್ಯೂ ಕಾಂಟ್ರಾಕ್ಟ್. ಸೊ ನಾವು ಡೇಯನ್ನು ಎಂಡ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಬಂದಿದ್ದೀವಿ.
ಸೊ ನೆಕ್ಸ್ಟ್ ದಿನದಲ್ಲಿ ನಮಗೊಂದು ಸೈನ್ ಹಾಕಲಿಕ್ಕಿದೆ, ಅದು ಕಾಂಟ್ರಾಕ್ಟಿಗೆ. ನೆಕ್ಸ್ಟ್ ಕಾಂಟ್ರಾಕ್ಟ್ 2 ಡ್ರೆಸ್ ಓಪನ್ ಆಯಿತು. ಇನ್ನು ಅದ್ಯಾವುದು BD ಬಿಲ್ಡರ್ ಏನೋ ಒಂದು ಕಂಪನಿಯ ಒಂದು ಇದು ಡ್ರೆಸ್ ಬಂದು ನೋಡು, ನಾವು ಪರ್ಚೇಸ್ ಮಾಡುವ ಎರಡನ್ನು ಕೂಡ. ಸೊ ನಮಗೆ ಇದೊಂದು ಮತ್ತು ಅದೊಂದು ನಾವು ಆರ್ಡ್ರ್ ಮಾಡೋಣ. ಸೊ ನಮಗೆ ಇಲ್ಲಿಗ 2 ಸಿಗುತ್ತೆ. ಸೊ ನಾವೀಗ ಇಲ್ಲಿ ಲೋನ್ ಆಪ್ಷನ್ ಕೂಡ ಇದೆ ಗೈಸ್, ನೀವು ನೋಡ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ನಾನು ಕೆಲವು ನೋಡಿ ಟ್ಯಾಬ್ಲೆಟ್ ಕಂಪ್ಯೂಟರ್ ಅಂದರೆ ನಮಗೆ ಫ್ಯೂಚರಲ್ಲಿ ಕಂಪ್ಯೂಟರ್ ಮುಖಾಂತರ ಟ್ಯಾಬ್ಲೆಟ್ ಮುಖಾಂತರ ಆರ್ಡ್ರ್ ಮಾಡ್ಬೋದು. ಸೊ ಇದರಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದಿದೆ. ನಾನು ಹ್ಯಾಂಗರ್ ಒಂದು ರ್ಯಾಕ್ ಒಂದು ಆರ್ಡ್ರ್ ಮಾಡಿದ್ದೆ. ಸೊ 3 ಇಟ್ಟಿದ್ದೀನಿ, ಇನ್ನೂ 4 ಇದೆ. ಸೊ 4ರಲ್ಲಿ 4 ಟೈಪಿನ ಡ್ರೆಸ್ಸನ್ನು ಕೂಡ ನಾನು ಇಡ್ತೀನಿ. ಸೊ ಇಟ್ಟು ನೋಡುವ, ಇದನ್ನು ಕೂಡ ಇಡ್ತೀನಿ, ಎಲ್ಲವನ್ನು ಇಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಇಟ್ಟು ಆಯಿತು. ನಾವು ಈಗ ಏನು ಮಾಡೋಣ ಅಂದರೆ, ಒಂದು ಪ್ರಾಡಕ್ಟ್ ಚೂರು ಕಡಿಮೆ ಇದ್ದಾಗ ಒಂದು ನಾನು ಆರ್ಡ್ರ್ ಮಾಡಿದೆ. ಸೊ ಆರ್ಡ್ರ್ ಮಾಡಿದ್ದು ಈಗ ಬಂದಿದೆ. ಸೊ ಅದನ್ನು ನಾನು ತಗೊಂಡು ಇಲ್ಲಿಡ್ತೀನಿ. ಸೊ ಇಲ್ಲಿಟ್ಟರೆ ನಮಗೆ ಪ್ರಾಡಕ್ಟ್ನ ಪ್ರೈಸು ನೋಡುವ ಏನು ಆಗುತ್ತೆ ಅಂತ. ಸೊ ಅದನ್ನು ನಾನೀಗ ಓಕೆ. ಸೊ ಅಲ್ಲಿ ನೋಡಿ ಗೈಸ್, ನಾನು ಜಸ್ಟ್ ಡ್ರಾಪ್ ಮಾಡಿದ್ದು ಆಚೆ ಈಚೆ ಹೋಯಿತು. ಸೊ ನೆಕ್ಸ್ಟ್ ನಾನೀಗ ವೇರ್ ಹೌಸ್ಗೆ ಹಾಕ್ತೀನಿ. ಸೊ ಇಲ್ಲಿ ಪರವಾಗಿಲ್ಲ. ಸೊ ನಾವೀಗ ನೆಕ್ಸ್ಟ್ ನೋಡೋದಾದರೆ ಏನಂದರೆ, ಸೊ ಇದರ ಪ್ರೈಸನ್ನು ಇಡಲಿಕ್ಕೆ, ಸೊ ಇದಕ್ಕೆ ನಾನೊಂದು 20 ಆದರೂ ಇಡುವ, ಅಂದರೆ ಚೂರು ಜಾಸ್ತಿ ಲಾಭ ಆದರೂ ಆಗಲಿ ಅಂತ. ಸೊ ನಮಗೆ ಇದರಲ್ಲಿ 20 ಇಟ್ಟರೆ ಇನ್ನು ಲಾಭ ಆಗ್ಬೋದು. 18 ಆದರೆ ಇಡುವ ನೋಡುವ. ಸೊ ಕೆಲವು ಜನಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಇದಕ್ಕೆ 30 ಇಡ್ತೀವಿ, ಅಷ್ಟು ಬೇಡ. ಸೊ ಕಡಿಮೆ ಮಾಡೋಣ. ಸೊ ನಾನು ಚೂರು ಕಡಿಮೆ ಮಾಡಲಿಕ್ಕೆ ಬಂದಿದ್ದೇನೆ, ಯಾಕೆಂದರೆ ಯಾರು ಕೂಡ ತಗೊಳ್ಳಿಲ್ಲ. ಸೊ ಇದಕ್ಕೆ ಏನಾದರೂ 15 ಮಾಡಿದ್ದು ತಗೊಳ್ಬೋದಾ ಅಂತ ನೋಡುವ. ಸೊ ಅದನ್ನು ನಾನು ಮಾಡ್ತೀನಿ ಈಗ. ಇದು ಕೂಡ ಕಡಿಮೆ ಮಾಡೋಣ. ಸೊ ನಾನು 2 ಮಾಡಿದಾದಮೇಲೆ ಈಗ ನಮಗೆ ಇಲ್ಲಿ ಸಿಗುತ್ತೆ, ತಗೊಂಡ್ರು 40 ರುಪೀಸ್, ಅಂದರೆ 20 ಒಂದಿಗೆ ಎಷ್ಟು 20 ಎಷ್ಟು ಹೋಯ್ತು, ನೀವು ಇಲ್ಲಿ ನೋಡ್ಬೋದು. ಸೊ 100 ಆದರೆ 70 ಅಂದರೆ 30 ರೂಪಾಯಿ ಲಾಭ ನಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು 30 ರೂಪೀಸ್ ಬಂದು ನೀವು ಕೊಡಬೇಕಾಗುತ್ತೆ. ಸೊ ನೋಡ ರಿಜಿಸ್ಟರ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಾವೀಗ ನೋಡಿಗಿರುವಂಥದ್ದು ಇನ್ನು ಕೆಲವು ಜನ ಇದ್ದಾರೆ. ಸೊ ಅವರಿಗೆ ಸೊ ಈಗ ಇನ್ನು ಕೆಲವು ಜನ ಇದ್ದಾರೆ. ಈ ಒಂದು ನಿಮಗೆ ಇವತ್ತಿನ ಕೆಲವು ನೀವು ನೋಡ್ಬೋದು. ಸೊ ಇನ್ನು ನಾವು ವಿಡಿಯೋನು ಬಂದು ಮಾಡಲಿಕ್ಕೆ ಇದ್ದೇವೆ, ಅಂದರೆ ಈ ಒಂದು ಎಪಿಸೋಡನ್ನು ಕ್ಲೋಸ್ ಮಾಡಲಿಕ್ಕಿದ್ದೇವೆ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಇನ್ನು ಬರ್ತಾನೆ ಇರುತ್ತೆ, ನಾಳೆ ಬೇರೆ ಯಾವುದಾದ್ರೂ ಬರ್ಬೋದು. ಸೊ ನಮಗೆ ನೀವು ಸಪೋರ್ಟ್ ಮಾಡಿದರೆ ನಾವು ಹೊಸ ವಿಡಿಯೋನ ಹಾಕ್ಬೋದು. ಸೊ ನಾವು ಎಲ್ಲ ಚಿಲ್ಲರ್ ಕೊಟ್ಟು ಈ ಒಂದು ವಿಡಿಯೋ ಎಂಡ್ ಮಾಡ್ತೀವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.